ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತ ಘಟನೆ ನಡೆದಿರತಕ್ಕಂತದ್ದು ರಾಜಕೀಯ ಒತ್ತಡಕ್ಕೆ ಬಿಜೆಪಿ ಕಾರ್ಯಕರ್ತ ಬಲಿಯಾಗಿದ್ದಾನಾ ಅನ್ನುವಂತ ಪ್ರಶ್ನೆ. ಶಾಸಕ ಪೊನ್ನಣ್ಣ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ನಲ್ಲಿ ಈ ವಿನಯ್ ಅನ್ನುವಂತ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವಾಟ್ಸಪ್ ಚಾಟ್ನಲ್ಲಿ ಪೊನ್ನಣ್ಣ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ಬರೆದಿರತಕ್ಕಂಥದ್ದು. ರಾಜಕೀಯ ಪ್ರೇರಿತ FIR ನಿಂದಾಗಿ ಮನನೊಂದಿದ್ದೇನೆ, ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ವಿನಯ್ ಸೋಮಯ್ಯ ಈ ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮಡಿಕೇರಿ ಶಾಸಕ ಮಂಥರ್ ಗೌಡ ಹೆಸರು ಕೂಡ ಉಲ್ಲೇಖ ಆಗಿದೆ. ಶಾಸಕ ಪೊನ್ನಣ್ಣ ಹೆಸರು ಕೂಡ ಉಲ್ಲೇಖ ಆಗಿದೆ. ಅದೇ ರೀತಿ ಮಡಿಕೇರಿ ಶಾಸಕ ಮಂಥರ್ ಗೌಡ ಹೆಸರು ಕೂಡ ಉಲ್ಲೇಖ ಆಗಿದೆ. ತನಗೆ ಸಿಕ್ಕಾಪಟ್ಟೆ ಒತ್ತಡ ಆಯಿತು ಇವರುಗಳಿಂದ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾನೆ ವಿನಯ್ ಸೋಮಯ್ಯ. ರಾಜಕೀಯ ಪ್ರೇರಿತ FIR ಇದು, ನಂದೇನು ತಪ್ಪಿಲ್ಲ ಅಂಥದ್ರಲ್ಲಿ ನನಗೆ ಹಿಂಸೆ ಕೊಟ್ಟಿದ್ದಾರೆ. ಈ ರೀತಿ ಕಾನೂನಿನ ವಿಚಾರದಲ್ಲಿ FIRಗಳನ್ನ ಹಾಕಿಸಿ ಪೊಲೀಸರನ್ನ ಮನೆ ಹತ್ರ ಕಳಿಸಿ ನನ್ನ ಮರ್ಯಾದೆ ತೆಗೆದು ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಡೆತ್ ನೋಟ್ ಬರೆದಿದ್ದಾನೆ. ಏನಾಯ್ತು, ಯಾವ ಕಾರಣಕ್ಕೆ ಇಡೀ ಪ್ರಕರಣ ಶುರುವಾಯಿತು ಅಂತ ನೋಡೋದಾದ್ರೆ, ವಾಟ್ಸಪ್ ಗ್ರೂಪ್ನಲ್ಲಿ ಕೇವಲ 5 ದಿನಗಳ ಹಿಂದೆ ಈ ವಿನಯ್ನ ಅಡ್ಮಿನ್ ಮಾಡಲಾಗುತ್ತೆ ಒಂದು ಗ್ರೂಪ್ಗೆ. ಆ ಗ್ರೂಪ್ನಲ್ಲಿ ಶಾಸಕ ಪೊನ್ನಣ್ಣ ವಿರುದ್ಧ ಒಂದು ಮೆಸೇಜನ್ನ ಹಾಕಲಾಗುತ್ತೆ. ಬೇರೆಯವರು ಯಾರೋ ಹಾಕ್ತಾರೆ ಆ ಮೆಸೇಜಿಗೆ ವಿನಯ್ ಹೊಣೆಗಾರ ಅಂತ ಹೇಳಿ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡಲಾಗತ್ತೆ. ಇದೊಂದು ತುಂಬ ಬೇಜಾರು ಮಾಡುವಂಥ ಸಂಗತಿ. ಒಂದು ಅನ್ನೆಸೆಸರಿಯಾಗಿ ಒಂದು ಜೀವನ ಬಲಿ ಪಡ್ಕೊಂಡಿದ್ದಾರೆ ಇವರು. ಮೊದಲಿಂದ ಸ್ಟಾರ್ಟಿಂದ ಹೇಳಬೇಕಾದ್ರೆ ಇವರು ಒಂದು ಸ್ವಲ್ಪ ಸೋಷಿಯಲ್ ಆ್ಯಕ್ಟಿವ್ ಪರ್ಸನ್. ಇವರು ಕೊಡಗಿನ ಬಗ್ಗೆ ತುಂಬ ಕಾಳಜಿ ಹೊಂದಿದವರು ಇವರು. ಅದಕ್ಕೆ ಒಂದು ಸೋಷಲ್ ಗ್ರೂಪಲ್ಲಿ ಇವರು ಅಡ್ಮಿನ್ ಕೂಡ ಆಗಿರ್ತಾರೆ. ಆದರೆ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ ಒಂದು ಫೋಟೋಗ್ರಾಫ್ ಆಗಿ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ. ಇವ್ರ ಮೇಲೆ FIR ಮಾಡ್ತಾರೆ. ಅಕ್ಯೂಸ್ ನಂಬರ್ 3 ಅಂತ ಇವ್ರು ಮಾಡ್ತಾರೆ, ಇವನ್ನ ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್ಲಿ. ಅದನ್ನು ಆದಮೇಲೆ ಇವರಿಗೆ ಪೊಲೀಸ್ ಹ್ಯಾರಾಸ್ಮೆಂಟ್ ಏನು ಮಾಡ್ತಾರೆ ಇವರು, ನಮಗೆ FIR ಕೊಡ್ತಾರೆ, ನಾವು ಸ್ಟೇ ಮಾಡ್ತೇವೆ, ಸ್ಟೇ ಆಗ್ತದೆ. ಅದು ಹೈಕೋರ್ಟ್ ಕೂಡ ಸ್ಟೇ ಮಾಡ್ತದೆ. ಫರ್ದರ್ ಇನ್ವೆಸ್ಟಿಗೇಷನ್ ಏನು ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಹೈಕೋರ್ಟ್. ತದನಂತರದಲ್ಲಿಯೂ ಕೂಡ ಏನು ಇಬ್ಬರು MLAಗಳಿದ್ದಾರೆ, ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ. ಆ FIR ಯಾರು ಕಂಪ್ಲೇಂಟ್ ಇದ್ದಾರೆ, FIR ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್. ಅವ್ರ ಮನೆಗೆ ಪೊಲೀಸ್ ಕಳಿಸುವಂಥದ್ದು, ಸೋಷಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗೆ ಬೈಯುವಂಥದ್ದು. ಅವ್ರನ್ನ FIR ಸ್ಟೇ ಆದರೂ ಕೂಡ ಅವ್ರನ್ನ ಬಿಡೋದಿಲ್ಲ. ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗ್ತದೆ. 2-3 ತಿಂಗಳು ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗಿ ಅದು ಸ್ಟೇ ಆದರೂ ಕೂಡ ಇವರು ನೆಕ್ಸ್ಟ್ ಏನು ಮಾಡ್ತಾರೆ, ಇವ್ರ ಮೇಲೆ ರೌಡಿ ಶೀಟರ್ ಒಂದು FIR ಮಾತ್ರ ಆಗಿರುವಂಥದ್ದು ಅವ್ರ ಮೇಲೆ, ಅದು ಕೂಡ ಸ್ಟೇ ಆಗಿರ್ತದೆ. ರೌಡಿ ಶೀಟರ್ ಓಪನ್ ಮಾಡೋಕ್ಕೆ ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಸರ್, ಇದೊಂದು ತುಂಬ ಬೇಜಾರು ಮಾಡುವಂಥ ಸಂಗತಿ. ಒಂದು ಅನ್ನೆಸೆಸರಿಯಾಗಿ ಒಂದು ಜೀವನ ಬಲಿ ಪಡ್ಕೊಂಡಿದ್ದಾರೆ ಇವರು. ಮೊದಲಿಂದ